ಜನಕರಾಯನ ರಾಮ ಯಾರು ಅಂತ ನಮಗೆ ಗೊತ್ತು. ರಾಮ ಯಾರು ಅಂತ ಪೂಜ್ಯರಾದ ವಸಿಷ್ಠರು ತಿಳಿದಿದ್ದಾರೆ. ಯಾರ್ಯಾರು ತಪಸ್ವಿಗಳಾಗಿದ್ದಾರೋ ಅವರೆಲ್ಲರಿಗೂ ರಾಮ ಯಾರು ಅಂತ ಗೊತ್ತು. ರಾಮ ಸತ್ಯ ಪರಾಕ್ರಮ. ಸತ್ಯಕ್ಕಾಗಿ ನಾವು ದುಡಿತಾ ಇದ್ದೇವೆ. ಆದರೆ ನಮ್ಮ ರಾಮ ಸತ್ಯ ಪರಾಕ್ರಮ ಇಲ್ಲರೂ ಮಾತು ಅದನ್ನೇ ಆಸ್ವಾದ ಮಾಡ್ತಾ ರಾಮನನ್ನ ಕಷ್ಟಪಟ್ಟು ಕಳುಹಿಸಿದಲ್ಲ. ರಾಮ ಏಕಾಂಗಿಯೇ ಆಗಬಾರದು ಅಂತ ಜೊತೆಗೆ ಲಕ್ಷ್ಮಣ ಸಿದ್ಧನಾಗಿ ಬಂದ. ಇಬ್ಬರೂ ಸಿದ್ಧಾಶ್ರಮಕ್ಕೆ ಹೋಗಿ ಯಜ್ಞ ಸಂರಕ್ಷಣೆ ಮಾಡಿ ಸಿದ್ಧಾಶ್ರಮ ಪ್ರಸಿದ್ಧಾಶ್ರಮ ಆಗುವ ಹೊತ್ತಿಗೆ ಆಮಂತ್ರಣ ಬಂದಂತೆ. ಜನಕರಾಯನ ಪೂಜ್ಯರಾದಂತಹ ವಿಶ್ವಾಮಿತ್ರರು ಆಮಂತ್ರಣವನ್ನು ಸ್ವೀಕಾರ ಮಾಡಿದರು. ಮಿಥಿಲಾ ನಗರಕ್ಕೆ ಧಾವಿಸಬೇಕು. ಜನಕ ಮಿಥಿಲೇಶ ಅವನ ಮನವೆಂಬುದು ಪೇಟಿಗೆಯ ಒಳಗಿತ್ತು. ಅವನ ಮನವನ್ನ ಬಾಗಿಸಿದ್ದ ಧನುವೊಂದಿತ್ತು. ಧನುವನ್ನು ಎತ್ತಿದವನು ಮಿಥಿಲೇಶನಾದಂತಹ ಜನಕನ ಮನವನ್ನು ಎತ್ತುವ ವರನಾಗುತ್ತಾನೆ. ಅಪೂರ್ವವಾದಂತಹ ಬಂಧತ್ವನ ಕ್ಷತ್ರಿಯರನ್ನ ಕಂಗಾಲಾಗಿತ್ತು. 10 ಗಾಳಿಯ ದೀರ್ಘವಾದ ಬಂಡಿಯ ಮೇಲೆ 500 ಜನ ಕಟ್ಟಾಳುಗಳು ಇಟ್ಟ ಬಿಲ್ಲನ್ನು ಎಳಕೊಂಡು ಬರ್ತಾ ಇದ್ರು ಅಂದ್ರೆ ಆ ಬಿಲ್ಲಿನ ಭಾರ ಎಷ್ಟು, ಅದರ ಹೆದೆಯ ಗಾಂಭೀರ್ಯ ಏನು. ಅಂತಹ ಬಿಲ್ಲನ್ನ ಬಾಗಿಸಿ ಹೆದೆ ಕಟ್ಟಿದ ಎದೆಗಾರ ಅವನೇ ಜನಕನ ಮಗಳಾದಂತಹ ಸೀತೆಗೆ ವರ ಅಂತ. ಗುರುವಿನ ಜೊತೆಗೆ ರಾಮಲಕ್ಷ್ಮಣರು ಸಿದ್ಧಮಂತ್ರರಾಗಿ ಪ್ರಯೋಗ ವಿಘ್ನರಾಗಿ ಬೆಳೀತಾ ಬೆಳಗತಾ ಮಿಥಿಲಾನಗರವನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿರುವಂತಹ ಭಾವನದ ಬಿಲ್ಲನ್ನು ನೋಡ್ತಾರೆ. ಅಲ್ಲಿ ಅವರಿಗೆ ಯತ್ನ ಮಾಡಿದಂತಹ ಕ್ಷತ್ರಿಯರೆಲ್ಲ ಪರಾಭವವನ್ನು ಪಡೆದು ನಮ್ಮ ರಾಮ ವಿನಯದಿಂದ ಮೇಲೆದ್ದವನು ಪೂಜ್ಯರಾದಂತಹ ಮಹರ್ಷಿಗಳಿಗೆ ಕರಮುಗಿದು ಅಂತರಂಗದಲ್ಲಿ ಧ್ಯಾನಿಸಿಕೊಳ್ಳುತ್ತಾ ಅಂತರಂಗದಲ್ಲಿ ತನ್ನ ಬಲವನ್ನು ಕೂಡಿಸಿಕೊಳ್ಳುತ್ತಾ ಕೊಡುತ್ತಾ ಬಿಲ್ಲನ್ನ ಹೀಗೆ ಮಂತ್ರಿ ಮಹಾವೀರ ಮಂತ್ರಿ ಮಹಾವೀರ ಸುಮಂತ್ರ ಬಹುಧೀರ ಸುಮಂತ್ರ ಬಹುಧೀರ
ರಾಜನ್, ನಾವೆಲ್ಲ ಅಂತರಂಗದ ಮಂದಿರಕ್ಕೆ ಸೇರಿದ್ದೇವೆ. ಬಹಿರಂಗ ನಮಗೆ ಅಂತರಂಗದಿಂದಲೇ ಪೋಷಿತಾದ. ಅಂತರಂಗದಲ್ಲಿ ಮಂತ್ರವೇ ಇಲ್ಲ ಅಂತ ಆದ್ರೆ ಯಾವ ಕಾರ್ಯತಂತ್ರವಾದರೂ ಅದು ವಿಫಲವೇ. ಅದರಲ್ಲಿ ಶೈಥಿಲ್ಯ ಕೂಡಿ ಬರ್ತದೆ. ನಮ್ಮ ಪ್ರಯತ್ನಗಳೆಲ್ಲ ಅದನ್ನು ಸಾಧಿಸುವುದಕ್ಕೆ ಸಫಲ ಆಗುವುದಿಲ್ಲ. ಅಂತರಂಗವನ್ನು ಪ್ರವೇಶ ಮಾಡುವುದಕ್ಕೆ ಒಂದು ಧೀರತೆ ಬೇಕು. ಕಾರಣ ಉಂಟು ರಾಜ. ಇಷ್ಟು ಮಂದಿಯನ್ನು ಈ ಅಂತರಂಗ ಮಂದಿರಕ್ಕೆ ಕರೆದಿದ್ದೀಯಲ್ಲ, ಕಾರಣ ಏನಿರಬಹುದು? ಎಲ್ಲರಿಗೂ ಅದು ಕುತೂಹಲದ ವಿಷಯ. ನಾವು ಅಲ್ಲಿಗೆ ತೊಡಗುವ ಅಂತ ಆಲೋಚನೆ ಮಾಡಿದ್ರು. ಆದರೆ ಕುತೂಹಲದ ವಿಷಯವನ್ನು ಸ್ವಲ್ಪ ಮುಚ್ಚಿಡುವುದಕ್ಕೆ ನಮ್ಮ ಮನಸ್ಸು. ಅದು ಅಂತರಂಗವೇ ಆಗಿರುವುದು. ನೇರವಾಗಿ ಅದನ್ನೇ ಮಾತಾಡಿದರೆ ಇಷ್ಟಕ್ಕೆ ಯೋಗದ ತುತ್ತಾಗಬೇಕು. ದಶರಥ ಮಹಾರಾಜ ಈ ಅಂತರಂಗ ಮಂದಿರಕ್ಕೆ ಕರೆದಿದ್ದಾನೆ ಅಂತ ಆದರೆ ಬರೀ ಇಷ್ಟೇ ಇರಲಿಕ್ಕಿಲ್ಲ ವಿಷಯ. ಅದು ಇಷ್ಟವಾದ ವಿಷಯ ಬೇರೆ ಉಂಟು. ಆ ಇಷ್ಟವಾದದ್ದನ್ನು ಹೇಳಬೇಕಿದ್ರೆ ಮೊದಲು ಎಷ್ಟು ಕಷ್ಟ ಆಗಿದೆ ಅಂತ ಹೇಳಬೇಕು ಬೇಕು. ಆದ್ದರಿಂದ ಇನ್ನಲ್ಲಿ ಆಪ್ತತೆಯನ್ನು ನಾನು ಕಂಡದಂತ ಹೇಳಿದ್ದು ಬಲು ಧೀರ ಅಂತ. ಧೈರ್ಯ ಅಂತಂದ್ರೆ ಆ ಧಿಯನ್ನು ರಾತಿ ಬುದ್ಧಿಯನ್ನು ತಾನು ಸರಿಯಾಗಿ ಇಟ್ಕೊಳ್ಬೇಕು, ಬುದ್ಧಿ ಪ್ರಚೋದನೆಯನ್ನು ಮಾಡಬೇಕು. ಎಂತಹ ಒಂದು ಕುತಂತ್ರವನ್ನು ನಡೆಸುವುದಕ್ಕೆ ಹೊರಟಿದ್ದಾರೆ. ನಾಳೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಅಯೋಧ್ಯೆಯಲ್ಲಿ ಇಂತಹ ಸಡಗರ ಸಂಭ್ರಮಗಳು ಕಾಣಿಸಿಕೊಳ್ಳುವುದಕ್ಕೆ ಕಾರಣವಾದದ್ದು ಅಯೋಧ್ಯೆಯೇ ಹಂಬಲಿಸಲಿ ರಾಮನ ಪಟ್ಟಾಭಿಷೇಕ ಅಂತ. ಆದ್ರೆ ನಾನು ಬದುಕಿದ್ದು ಆಗ್ಲಿಕ್ಕೆ ಬಿಟ್ಟೇನೆ. ಪುರುಷಾರ್ಥ ಚತುಷ್ಟಯಗಳು ಮಕ್ಕಳ ಆಕಾರದಲ್ಲಿ ನನಗೆ ಉದಿಸಿ ನಿಂತಿದೆ. ಹೇಳಿದವರು ನನ್ನವರು, ಶಾಸ್ತ್ರಜ್ಞರಾದ ಧರ್ಮಭೀರುಗಳಾದಂತಹ ಸತ್ಯನಿಷ್ಠರಾದ ದಶರಥ ಭೂಪತಿಗಳು. ಪುರುಷಾರ್ಥ ಚತುಷ್ಟಯಗಳು ಭೇದ ಮಾಡಿದ್ದಾರೆ. ಅದರಲ್ಲಿ ಪುರುಷಾರ್ಥ 4 ಇರುವುದು. 4ರಲ್ಲಿ ಹೌದಪ್ಪ, ಈಗ ಪುರುಷಾರ್ಥ ಅಂದ್ರೆ 4 ಪುರುಷಾರ್ಥ ಚತುಷ್ಟಯ ಅನ್ನೋದು 4 ಇದ್ದದ್ದು. ಹೌದು, ಅದು ಈಗ ಪುರುಷಾರ್ಥಗಳು ಅನ್ನೋ ಹಾಗೆ ಹೇಳುದು ರಾಮನನ್ನು ಒಬ್ಬನನ್ನ 4ರನ್ನು ಭೇದ ಮಾಡಲಿಲ್ಲ ಅಂತದ್ದು. ಈಗ ನೀನು ಮಾಡ್ತಾ ಇದ್ದೀಯ ಅಂತದ್ದು. ಈಗ ರಾಮ ಒಬ್ಬ, ಭರತ ಒಬ್ಬ, ಲಕ್ಷ್ಮಣ ಒಬ್ಬ, ಶತ್ರುಘ್ನ ಒಬ್ಬ, ಹೀಗೆ 4 ಮಂದಿಗಳನ್ನಲ್ಲ ಪುರುಷಾರ್ಥ 4 ಅಂತ ಹೇಳಿ. ಈಗ ಧರ್ಮ ಇದ್ರೆ ಅರ್ಥ ಕಾಮ ಬೇಡ, ಮೋಕ್ಷ ನನಗೆ ಸಲ್ಲ ಅಂತ ಹೇಳುವುದಿಕ್ಕಿಲ್ಲ. ಈಗ ಅರ್ಥ ಉಂಟು ಅಂತ ಆದ್ರೆ ಧರ್ಮ ಬೇಡ, ಕಾಮ ಬೇಡ, ಮೋಕ್ಷ ಬೇಡ ಅಂತ ಹೇಳಲಿಕ್ಕಿಲ್ಲ. ಇದೆಲ್ಲದಕ್ಕೂ ಅನ್ವಯ. ಈಗ ಮೋಕ್ಷವೇ ಸಿಗುತ್ತದೆ ಅಂತಿದ್ದರೂ ಕೂಡ ಹುಟ್ಟಿದ ಮೇಲೆ ಸಿಗುವಲ್ಲಿಯೇ ತನಕ ಧರ್ಮಾರ್ಥ ಕಾಮಗಳಲ್ಲಿ ನಿರತರಾಗಿಯೇ ಬದುಕಬೇಕಂತ ಅನಿವಾರ್ಯ ಇದೆ. ಆದ್ರಿಂದ 4ರಲ್ಲಿ 4 ಮಕ್ಕಳಲ್ಲಿ ಹೇಗೆ ನಾವು ಭೇದ ಮಾಡಬಾರದು, ಪುರುಷಾರ್ಥಗಳನ್ನು ನಾವು ಭೇದ ಎನಿಸುವುದಕ್ಕಿಲ್ಲ, ಸದಾ ಸ್ವೀಕಾರ್ಯವಾದದ್ದು. ಅದೊಂದು ರೂಪಕವಾಗಿ ಹೇಳಿದ್ದಾರೆ. ಪುರುಷಾರ್ಥಗಳಾಗಿ 4 ಮಂದಿಗಳು ಹುಟ್ಟಿದ್ದು 4 ಮಂದಿ. ಆದ್ದರಿಂದಲೇ ಹೇಳಿದ್ದು ಭೇದ ಮಾಡದೆಯೇ ಬೆಳೆಸಿದಂತಹ ಈ ಸಂಸಾರದಲ್ಲಿ ಆ ಮಕ್ಕಳೊಳಗೆ ಭೇದ ಮಾಡಿ ಅವನ ಚಾಕರಿಯನ್ನು ಮಾಡುವುದು ಇವಳದು ಯಾರ ಚಾಕರಿಯೇ? ರಾಜನ ಸೇವೆ ಮಾಡಿದ್ದು ಅಂತ ಅದೊಂದು ಚಾಕರಿ ಆಗ್ತದ. ಈಗ 4 ಮಂದಿಗಳು ಒಂದೇ ಹೌದಾದ್ರೆ ಭರತನಿಗೆ ಪಟ್ಟ ಆಗ್ಬೋದಲ್ಲ, ಈಗ ರಾಮನಿಗೆ ಆಗಬೇಕು. ಜ್ಯೇಷ್ಠ ಸೂರು ಪಟ್ಟಕ್ಕೆ ಸಂಬಂಧಿಸಿ ಅದು ರಾಜನಿಗೆ ಮಗನಾಗಿ ಉದಿಸಿದವರಲ್ಲಿ ಜ್ಯೇಷ್ಠನಿಗೆ ಸಲ್ಲಬೇಕಾದ ಸ್ಥಾನ. ಅದು ದಶರಥ ಭೂಪತಿ ಹುಟ್ಟಿದ ಮೇಲೆ ನಿರ್ಣಯ ಆದದ್ದಲ್ಲ, ರಾಮ ಹುಟ್ಟಿದ ಮೇಲೆ ಶಾಸ್ತ್ರ ಬರೆದದ್ದಲ್ಲ. ಅನುಚಾನವಾಗಿ ಪರಂಪರೆಯಿಂದ ನಡೆದುಕೊಂಡು ಬಂದಂತಹ ಪರಿಪಾಠ ಶಾಸ್ತ್ರೀಯವಾಗಿ ಅದಕ್ಕೆಲ್ಲ ಕೇಳಬೇಕು ಹೇಳಬೇಕು ಅಂತಾದ್ರೆ ಈಗ ನಾನು ಯೋಚನೆ ಮಾಡ್ತೇನೆ, ನಿನ್ನ ವಕ್ರ ಬುದ್ಧಿಗೆ ಇದು ಕಂಡದ್ದು ಹೌದು, 4ರಲ್ಲಿ ಭರತನಿಗೆ ಆಗಬಹುದು ಎಂಬುದಕ್ಕೆ ಒಂದು ಕನಿಷ್ಠ ಒಂದು ಸಾಸಿವೆ ಕಾಳಿನಷ್ಟಾದ್ರೂ ಸಾಧ್ಯತೆ ಇದ್ದಿದ್ರೆ ಆ ವಸಿಷ್ಠರು ಹೇಳ್ತಿರ್ಲಿಲ್ವ? ಭರತನಿಗೆ ಅನ್ಯಾಯ ಆಗುವುದನ್ನು ನೋಡಲು ಯಾರೆಲ್ಲ ಸೇರಿದ್ದಾರೆ ಅವರೆಲ್ಲ ಮೊಸರಾಗುವಂತ ನಾನು ಹೇಳುದು. ಸೂರ್ಯವಂಶದವರ ಆಳುವ ಬೆಳಕಿನ ಸಾಮ್ರಾಜ್ಯದಲ್ಲಿ ಕತ್ತಲನ್ನು ಹುಡುಕುವ ಬುದ್ಧಿ ಗೂಬೆ.
ಈಗ ನಾನು ಮುಂದೆ ಹೇಳಿದ್ದು ಇದೀಗ ರಾಮ ದಶರಥ ಸಾರ್ವಭೌಮನ ಮೊದಲ ಮಗ ಹೌದು ಅಲ್ವ? ಹೌದು. ನಿನ್ನ ಮೊದಲ ಮಗ ಯಾರು? ನನಗೆ ಮೊದಲಿಗೂ ಕೊನೆಗೂ ಅವನಿಗೆ. ಒಬ್ಬನೇ. ಹೌದು, ಬರೋಣ. ಹಾಗಾದ್ರೆ ನಾವು ಹಿನ್ನೆಲೆ ದೃಷ್ಟಿಯಿಂದ ನೋಡುವಾಗ ಅವ ಮೊದಲ ಮಗ ಆಗಲಿಲ್ಲ. ಯಾರಿಗಲ್ಲ ಅಂದ್ರು? ನೀನು ಪಟ್ಟಮಹಿಷಿ ಅಲ್ವಾ? ನೀನು ಉಪಪತ್ನಿ ಅಲ್ಲಲ್ಲ ಅಯೋಧ್ಯೆಯಲ್ಲಿ. ನಾನು ಭೇದ ಮಾಡುದ ಮತ್ತೆ? ಈಗ ಅವಳು ಪಟ್ಟ ವಿಷಯ ಅಲ್ವಾ ಕೌಸಲ್ಯರು? ಅವನು ಆಗಿದ್ರೆ ಈಗ ನನಗೆ ಅಕ್ಕನಾದರೂ ಕೂಡ ನನಗಿಂತ ಪೂರ್ವದಲ್ಲಿ ವಿವಾಹ ಆಗಿ ಬಂದು ಜ್ಯೇಷ್ಠ ಪತ್ನಿ ಎನಿಸಿ ಅವಳ ಉದರದಲ್ಲಿ ಹುಟ್ಟಿಸಿದಂತಹ ಜ್ಯೇಷ್ಠ ಸೂನುವಾದಂತಹ ರಾಮನಿಗೆ ಪಟ್ಟ ಆಗುವಾಗ ಅದನ್ನು ತಡೆಯುವುದಕ್ಕೆ ಯಾರಿಗಾದ್ರೂ ಹೇಗೆ ಅಧಿಕಾರ? ನೀನು ಬೇಡದಿದ್ದದನ್ನೆಲ್ಲ ಕೆದಕುವುದಕ್ಕೆ, ಇಲ್ಲದ ರಾಧಾಂತವನ್ನು ಇಪ್ಪಿಸುವುದಕ್ಕೆ ಪ್ರಯತ್ನಿಸುವ ಎಂತ ಗುಣ ಅದು? ಅವರು ಹೇಳಿದಂತೆ ನಿನ್ನಲ್ಲಿರ್ಬೇಕಂತ ಎಂತ ಗುಣ? ಈಗ ಉಂಡವನಿಗೆ ದ್ರೋಹ ಎಸಗುವಂತ, ಕೊಳದಲ್ಲಿ ತಂದು ಮನೆಯಲ್ಲಿ ವಿಸ್ತರಿಸುವಂತ ಹಾಗೆ ಹಾಗೆ ಹೂಗೆ ಹಾಗೆ ಅಲ್ಲ. ಸ್ವಪ್ನದ ಹೆಣ್ಣಾದರೆ ನಾಯಿ ಹಾಲಿಗೆ ಅನ್ನ ಹಾಕಿದ್ದು ನಾವು ಬೆಳೆಸಿದಂತಹ ನಾಯಿಗೆ ಹೌದಾದರೂ ಕೂಡ ಅದನ್ನು ಅತಿಯಾಗಿ ಮುದ್ದಿಸಿ ಮೈ ಮೇಲೆ ಎಳೆದುಕೊಂಡ್ರೆ ಹೀಗೆ ಮಾಡುವುದು. ಮಕ್ಕಳು ಹೃದಯವನು ಹೊಕ್ಕಳು ಹೃದಯವ ಮಾಯಾರ ಕಥೆ ಕದಡಿಗಳು ಮಾಯಾರ ಕಸಿ ಕದಡಿಗಳು ಕೈಗೆ ಎಂದ ಕರ್ಣವೋ ನಿನ್ನಲ್ಲಿಯೇ ಪ್ರೀತಿ ಹೆಚ್ಚು ಹೌದು ಅಂತಾದರೆ ಈಗ ಮೊದಲು ಪಟ್ಟಾಭಿಷೇಕ ನಿರ್ಣಯ ಆದಾಗ ವಿಷಯ ನಿನಗೆ ತಿಳಿಸಬೇಕಲ್ಲ? ನಿನಗೆ ತಿಳಿಸಬೇಕಾಗಿದೆ. ಏನೋ ಒಂದು ಕಾರಣ ಇರ್ಬೋದು, ಬಂದಾಗ ಏನು ಅಂತ ಕೇಳ್ತೇನೆ. ಹೋಗಿ. ಈಗ 4 ಮಂದಿ ಮಕ್ಕಳಿಲ್ವಾ? ಈಗ ಮನೆ ಮಕ್ಕಳಿಲ್ಲದೆ ಕಾರ್ಯಕ್ರಮ ಮಾಡ್ತಾರೆ. ಉತ್ತರ ಗೊತ್ತಿದ್ದು ನೀ ಕೇಳಿದ ಪ್ರಶ್ನೆಗೆ ನಾನು ಹಾಗಲ್ಲ. ಮತ್ತೆ ಮನೆ ಮಕ್ಕಳು ಮನೆಯಲ್ಲಿ ಇಲ್ಲದಿರುವಾಗ ಪಟ್ಟಾಭಿಷೇಕದಂತ ಕಾರ್ಯಕ್ರಮ ನಿರ್ಣಯ ಮಾಡ್ತಾರೆ ಯಾರಾದ್ರು? ಎಲ್ಲಿಯೇ ದೂರದ ಊರಿನಲ್ಲಿ ಮಕ್ಕಳಿಲ್ಲ, ಮಕ್ಕಳು ಬರಲಿಬಹುದು. ಅದು ಅವರು ಮೊದಲೇ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ ಅಷ್ಟೇ. ಬಿಟ್ರೆ ನಾಳೆ ಈಗ ಬಟ್ಟ ಬಂದು ಹಾಕುವಾಗ ಭರತಕುಮಾರನು ಬಂದ ಅವ್ರು ಬಾರದಲ್ಲಿ ಆಗ್ತದೆ. ಇವತ್ತು ನಿರ್ಣಯ ಆದದ್ದು ಪಟ್ಟಾಭಿಷೇಕ. ಅದು ಇವತ್ತು ನಿರ್ಣಯ ಮಾಡ್ಲಿಕ್ಕೆ ಅಂತ ಅಲ್ಲಿ ಹೇಳಿದ ಔಪಚಾರಿಕವಾಗಿ. ಆದ್ರೆ ಅವರ ಮನಸ್ಸಿಗೆ ಅದು ಗೊತ್ತಿಲ್ಲದಿದ್ದಿತ್ತ ಅಲ್ಲ, ಗೊತ್ತಿದ್ರೆ ಈಗ ನಿನ್ನಲ್ಲಿ ಬಂದಿರುವಾಗ ಮೊದಲು ಹೇಳ್ಬೇಕಿತ್ತಲ್ಲ. ಈಗ ಎಲ್ಲಿದ್ರೆ ಆಲೋಚನೆ ಮಾಡು. ಈಗ ಭರತನಲ್ಲಿಯೂ ತನ್ನ ಮಗ ಅನ್ನುವಂತಹ ಪ್ರೀತಿ ಉಂಟು ಅಂತಾದ್ರೆ ಈಗ ಮದುವೆ ಆಗಿ ಬಂದಂತಹ ಭರತನನ್ನು ಕೇಕೆ ಕಳಿಸಬೇಕಿತ್ತ? ಇವರು ಕಳಿಸಿದ್ದಲ್ವಲ್ಲ, ಎಂತದ್ದು ಕಳಿಸಿದ? ನನ್ನ ಸೋದರ ಬಂದು ಕಳೆದಿದ್ದಲ್ವ? ಹೌದೌದು, ಅಲ್ಲಿಗೆ ಯಾರತ್ತ ಹೇಳಿ ಕಳಿಸಿದ್ದಾರೆ ಅಂತ ಯಾರಿಗೆ ಗೊತ್ತು? ಯಾರಿಗೆ ಗೊತ್ತು? ನನಗೆ ಗೊತ್ತಿಲ್ಲದ ನಾನು ಹೇಳಿದ ಹಾಗಿಲ್ಲ ಅಂತ ಹೇಳ್ತಿ. ಈಗ ಇದನ್ನು ಕಲ್ಪಿಸಿ ಹೇಳಿ. ಅಲ್ಲ, ನನಗೆ ಬಂದವ ಕೇಳಿದ ಮಾತು ನಮ್ಮಲ್ಲಿ ಅಲ್ವಾ? ವಿವಾಹದಲ್ಲಿ ಪಾಲ್ಗೊಳ್ಳುವುದಕ್ಕೆ ಆಗಲಿಲ್ಲ, ಆ ಮಹೋತ್ಸವದಿಂದ ವಿವಂಚಿತರಾದ ನಮ್ಮ ಮನೆಯ ಮಗಳ ಉದರದಿಂದ ಉದಿಸಿದಂತಹ ಈತ ಅಲ್ಪಕಾಲ ನಮ್ಮ ಜೊತೆಯಲ್ಲಿ ಸಾಂಗತ್ಯ ಸಾಮೀಪ್ಯದಲ್ಲಿ ಇರಲಿ ಅಂತ ಹಂಬಲಿಸಿ ಕರೆದಿದ್ದದ್ದು ಪ್ರೀತಿಯಿಂದ. ಇದು ಹಿಂದಿನಿಂದ ಹೊಡೆಯುವುದು, ಮುಂದಿನಿಂದ ಒರೆಸುವುದು ದಶರಥ ಸಾರ್ವಭೌಮ ಆವತ್ತಿನಿಂದಲೂ ಮಾಡಿದ್ದದನ್ನು ನಾನು ಅದನ್ನು ಯಥಾರ್ಥ ಅಂದ್ರೆ ಭಾವಿಸಿಕೊಂಡದ್ದು. ಇಲ್ಲದ್ರೆ ನೀನು ಆಲೋಚನೆ ಈಗ ಭರತಕುಮಾರನಿಗೆ ಮದುವೆ ಆಗುವಾಗ ಕೈ ಹೇಳಿಕೆ ಕಳಿಸಬೇಕೋ ಬೇಡವಾ? ಭರತನ ಮದುವೆಗೂ ಹೇಳಿಕೆ ಇಲ್ಲ, ರಾಮನ ಪಟ್ಟಾಭಿಷೇಕಕ್ಕೂ ಕೇಕೆ ಹೇಳಿಕೆ ಇಲ್ಲ. ಹಾಗಿದ್ರೆ ಅರ್ಥ ಏನು? ಕೇಕೆಯವರು ಬಹಳ ದೂರ ಇಟ್ಟಾಗಿದೆ. ಭರತನಿಗೆ ಮದುವೆ ಆಗುವಾಗ ಹೇಳಿಕೆ ಇಲ್ಲದಲ್ಲ, ಹೇಳಿಕೆ ತಲುಪಿ ಬರುವಾಗ ತಡ ಆಯಿತು ಅಂತ ಹೇಳಿದ್ದು. ಬರುವಾಗ ಹೇಳಿಕೆ ಕೊಟ್ಟ ಮೇಲೆ ಹೇಳಿಕೆ ಕೊಟ್ಟವರು ಬಂದು ತಲುಪುವಷ್ಟು ವ್ಯವಧಾನ ಇಟ್ಟುಕೊಂಡು ಹಾಗಲ್ವೇ? ಅಲ್ಲಿ ಮುಹೂರ್ತ ನಿರ್ಣಯಿಸಿ ಮದುವೆ ಮಾಡುವುದಕ್ಕೆ ಒಬ್ಬರ ನಿರ್ಣಯದಂತೆ ಆಗುದಲ್ಲ. ಮದುವೆ ಅಂತ ನಿರ್ಣಯ ಆದ ಮೇಲೆ ಈಗ ಪತಿಯಾಗಬೇಕಾದಂತ ಸೀತಾಪತಿ ಆಗಬೇಕಾದ ರಾಮನಪ್ಪನಿಗೆ ತಿಳಿದದ್ದು ಅಂತ ಆದ್ರೆ ಅದೆಲ್ಲ ದೈವದಲ್ಲಿ ನಿನಗೆ ಬೇಡದಿದ್ದದ್ದು ಬಿಟ್ಟರೆ ಈ ಆಸ್ತಿಗಳನ್ನು ಮರಳು ಮಾಡ್ಲಿಕ್ಕೆ ಇದೊಂದು ಸುಲಭದ ಶಬ್ದ. ಎಲ್ಲ ದೈವ ನಿರ್ಣಯ ಅಂತ ಕೊನೆಗೆ ಹೇಳಿ ಆಗ ಹೊಣೆ ತಪ್ಪಿ ಹೋಗ್ತದೆ. ದೇವರು ನಮ್ಮ ಹತ್ರ ಒಂದು ಸಾಕ್ಷಿ ಹೇಳುದಿಲ್ಲ. ದೈವ ಕೋಪಕ್ಕೊಳಗಾಗಿ ನರಳಿ ಸಾಯ್ತಿ. ಅಲ್ಲ, ನನಗೆ ದೈವ ಕೋಪ ಆದ್ರೂ ಆಗಿತ್ತು. ಆದ್ರೆ ಭರತನಿಗೆ ಅನ್ಯಾಯ ಆಗುವುದನ್ನು ನನಗೆ ಸಹಿಸಲಿಕ್ಕೆ ಭರತನಿಗೆ ಅನ್ಯಾಯ ಇಲ್ಲಿ ಯಾರಿಗಾಗುವುದು? ಅಲ್ಲ, ಈಗ ಮಕ್ಕಳಲ್ಲಿ ಭೇದ ಮಾಡಬಾರದು ಅಂತ ನನ್ನ ಹತ್ರ ನೀನು ಹೇಳಿದೆ. ಇದು ನಿಜವಾಗಿ ನಾನು ಭೇದ ಮಾಡಿದ್ದು. ಈಗ ನನಗೆ ರಾಮ ಬೇರೆ ಭರತ ಬೇರೆ ಅಂತ ಮನಸ್ಸಿನಲ್ಲಿ ಇತ್ತು. ನಿನ್ನ ಗಂಡನಿಗಿದ್ದದ್ದು ರಾಮ ಬೇರೆ ಭರತ ಬೇರೆ ಅಂತ. ರಾಮ ಹುಟ್ಟಿದ ಮೇಲೆ ಎಲ್ಲದ ಕಡೆಗೂ ರಾಮ 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 ಬಿಟ್ಟರೆ ಬೇರೆ ಭರತನಿಗೆ ಒಂದು ದಿವಸ ಅದು ಮಾಡಿದ್ದಾರೆ. ಈಗ ಭರತನಿಗಾಗುವ ಅನ್ಯಾಯವನ್ನು ಕಂಡು ಸಹಿಸಿಕೊಳ್ಳಿಕ್ಕೆ ನನಗೆ ಈಗ ಸಾಧ್ಯ ಆಗುವುದು. ಅದಕ್ಕೆ ಬೇಕಾಗಿತ್ತು ಮಾತಾಡಿದ್ದು ನಾನು. ನಿನಗೇನು? ನಿನಗಿಂತ ಮೊದಲು ನಾನು ಬಿದ್ದು ಹೋದೇನು, ಮತ್ತೆ ಕೆಲವು ದಿವಸಗಳಿಗೆ ನೀನು ಬಿದ್ದು ಹೋಗಿ ನಾಳೆ ಬಾಳಿ ಬದುಕಬೇಕಾದಂತಹ ಭರತ ಕುಮಾರ. ಅಲ್ಲದೆ ಇದ್ರೆ ನೀನೇ ಹೇಳಿದಲ್ವಾ ಸೀತಾ ಕಲ್ಯಾಣ ಅಂದ್ರೆ ಆ ಪ್ರಸಂಗಕ್ಕೆ
ಈಗ ಆಗಲಿಕ್ಕೆ ಭರತನಿಗೆ ಮದುವೆ ಆಗಿದೆ. ಭರತನ ಕಲ್ಯಾಣ ಅಂತ ಯಾರು ಪ್ರಸಂಗದ ಹೆಸರು ಹೇಳುದು. ಲಕ್ಷ್ಮಣನಿಗೆ ಮದುವೆ ಆಗಿದೆ, ಲಕ್ಷ್ಮಣನ ಕಲ್ಯಾಣ ಅಂತ ಹೇಳುದು. ಈಗ ಸೀತಾ ಕಲ್ಯಾಣ, ನೀವು ಸೀತಾ ಕಲ್ಯಾಣ ನೋಡಿದ್ದೀರಾ? ಹಾಗಾದ್ರೆ ಇವರದ್ದು ಕಲ್ಯಾಣ ಅಲ್ವಾ? ಹೇಳುದು ನಾನು ಸುಮ್ಮನೆ ಮಕ್ಕಳಲ್ಲಿ ಭೇದ ಮಾಡುವುದಂತೆ. ಪರಶುರಾಮರು ಬಂದ್ರಂತೆ ಅಲ್ವಾ? ಮನಸ್ಸಿನಲ್ಲಿ ಭಾವ ಬರ್ತದೆ, ಹಾಗಾಗಿ ಕೊಲ್ಲುತ್ತೇನೆ ಕ್ಷತ್ರಿಯರನ್ನು ಅನ್ನುವಂತಹ ನಿರ್ಣಯವನ್ನು ಹೊಂದಿದವರು. ಕೈಕಾಲು ನಡೆದಿರುವಂತೆ ಇವ್ರು ಕೇಳಿದ್ರು, ಅಯ್ಯೋ ನನ್ನ ಮಗಳ ಅಮ್ಮನನ್ನು ಏನು ಮಾಡಬೇಡ. ಇಲ್ಲಿ ಭರತ ಲಕ್ಷ್ಮಣ ಶತ್ರುಗಳು ಹಿಂದೆ ನಿಂತಿದ್ದಾರೆ. ಹಾಗಿದ್ರೆ ಆ ಮುದುಕನ ಅಭಿಪ್ರಾಯ ಬೇಕಾದ್ರೆ ಇವರ 3 ಜನರ ತಲೆಗಡಿ, ರಾಮನ ತಲೆಗಡಿ ಬೇಡ ಅಂತ ನಾನು ಭೇದ ಮಾಡುದು. ಅರಕ್ಷಣವಾದರೂ ರಾಮನನ್ನು ಬಿಟ್ಟು ನಾನು ಹೇಗೆ ಬದುಕಲಿ? ಈಗ 12 ವರ್ಷ ಆಯಿತು. ಭರತ ಇಲ್ಲದ ದಶರಥ ಸಾರ್ವಭೌಮ ಬದುಕಲಿ ಅಲ್ಲ, ನಿನ್ನ ಬದುಕಲಿ, ನಿನ್ನ ಗಂಡ ಮಾಂಗಲ್ಯ ಇರಲಿ, ಅದಕ್ಕೆಲ್ಲ ನಾನು ಹೇಳಿದ್ದೆ. ಅವ್ರ ಮಕ್ಕಳಪ್ಪ. ಈಗ ಭರತ ಇಲ್ಲದೆ 12 ವರ್ಷ ಬದುಕಲಿಕ್ಕೆ ಆಗ್ತದೆ. ರಾಮ ಇಲ್ಲದೆ ಕ್ಷಣಕಾಲವೂ ನಾನು ಬದುಕ. ಅಯ್ಯೋ, ಆ ವಿಶ್ವಾಮಿತ್ರರು ಬಂದ ದಿವಸ ಒಂದು ನಾಟಕ ಮಾಡಿದರು. ಇದು ಕಾದ ಕಬ್ಬಿಣದ ಶಾಲಾಕ್ಕೆ ತಂದು ನಿನ್ನ ನಾಲಿಗೆಗೆ ತಳ್ಳುತ್ತೇನೆ. ಕೈಗೆ ವಿಷಯ ಗೊತ್ತಾದ್ರೆ ರಾಮನ ಪಟ್ಟಾಭಿಷೇಕ ನಡೆಯುವುದಿಲ್ಲ. ಈ ಆತಂಕದಿಂದಲೇ ಕೈಗೆ ವಿಷಯ ತಿಳಿಸಲಿಲ್ಲ. ಈಗ ದಾನ ತಗೊಂಡವರು ಸುಮ್ಮನೆ ಕೂತ್ಕೊಳ್ತಾರೆ. ಕೌಸಲ್ಯ ಅಮ್ಮ ಇಷ್ಟು ಕೊಟ್ಟರು, ಸುಮಿತ್ರಾ ದೇವಿ ಇಷ್ಟು ಸಿಕ್ಕಿದೆ, ಕೈಕಮ್ಮ ಎಂತದ್ದು ಕೊಡಲಿಲ್ಲ. ಆ ಕಡೆಗೆ ಹೆತ್ತ ಮಗನಿಗೆ ಒಳ್ಳೆಯದು ಮಾಡಲಿಲ್ಲ, ಈ ಕಡೆಯಲ್ಲಿ ನೀನು ಮಗ ಅಂತ ಕರೆದಂತಹ ರಾಮ ನಿನಗೆ ಹಿತವನ್ನು ಮಾಡಲಿಲ್ಲ. ಈಗ ಬೇಡ, ರಾಮ ಬಂದು ಒಂದು ವಿಷಯ ಹೇಳ್ಬೋದಿತ್ತಲ್ಲ ನಿನ್ನಲ್ಲಿ, ಅಮ್ಮ ಚಿಕ್ಕಮ್ಮ ನಾಳೆ ನನ್ನ ಪಟ್ಟಬಂಧ ಮಹೋತ್ಸವ ಹೇಳ್ಬೋದಿತ್ತಲ್ಲ. ಈಗ ಕೌಸಲ್ಯಲ್ಲಿ ಹೋಗಿ ಹೇಳಲಿಕ್ಕಾಗಿದ್ದವನಿಗೆ ಸಂದರ್ಭ ಬರುವಾಗ ಹೆತ್ತ ತಾಯಿ ಮಾತ್ರ ತಾಯಿ ಏನು ಇದೆಂತದ್ದು ನೋಡ್ತೇನೆ ನನ್ನಷ್ಟೇ. ನಾನು ನಿನ್ನ ಒಳ್ಳೆಯದೇ ಕೇಳಿದ್ದು. ನನಗೆ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆದರೆ ಏನು, ಅಥವಾ ಯಾರಿಗೂ ಆಗದೇ ಇದ್ರೆ ಏನು, ಅರಸರೇ ಇಲ್ಲದಿದ್ರೆ ನನಗೇನು, ನನಗೇನು ಪಟ್ಟಾಗುದಿಲ್ಲ. ಇಲ್ವಾ ಇಲ್ಲ, ನಾನು ಗೂಬೆ ಅಲ್ವಾ? ನನಗೆ ಕಣ್ಣು ಕಾಣುವುದಿಲ್ಲ, ಕತ್ತಲು ಆವರಿಸಿದೆ, ಆದ್ರಿಂದ ಗೂಬೆ ನೀನೇ ಬಾ ಬಾ. ಈಗ ಅಲ್ಲದನ್ನು ನೀ ಹೇಳಿದ್ರೆ ದಂಡನೆಗೊಳಗಾಗ್ತಿತ್ತು, ನಿನಗೆ ಮೊದಲೇ ಗೊತ್ತುಂಟು. ಆದ್ರೂ ನೀ ಹೇಳ್ಬೇಕು, ಸತ್ಯವೇ ಇರಬೇಕು. ಹೌದಪ್ಪ, ನಿನ್ನೆಯಿಂದ ದಶರಥ ಭೂಪತಿಗಳು ಕೌಸಲ್ಯಾಂತಪುರದಲ್ಲೇ ಇದ್ದಾರೆ. ಈಗ ದಿನ ನಿನ್ನಲ್ಲಿಗಲ್ಲ ಬರ್ತಿದ್ದದ್ದು, ಈಗ ನಿನ್ನಲ್ಲಿಗೆ ಬರುವುದಿಲ್ಲ, ಇನ್ನು ಅಲ್ಲೇ ಇದ್ದಾರೆ. ಸರಿ ಇರಬಹುದು, ಅಲ್ಲ ಇರಬಹುದಲ್ಲ, ಹೌದು ನೀ ಹೇಳಿದ್ದೇ ಹೌದು. ನಿಶ್ಚಯ ನನ್ನನ್ನು ಕಡೆಗಣಿಸಿದ್ದಾರೆ, ಭರತನನ್ನು ನಿರಾಕರಿಸಿದ್ದಾರೆ. ನಾನೇನು ತಿಳಿದದ್ದು ಗೊತ್ತುಂಟ? ಈಗ ರಾಮನನ್ನು ಪರಶುರಾಮರು ವಿರೋಧಿಸಿದ ಕಾಲದಲ್ಲಿ ಮಗನನ್ನು ಉಳಿಸುವುದಕ್ಕೆ ಅವರು ಬಡಬಡಿಸಿದ್ದೇನು ಅಂತ. ಯಾವ ಮಕ್ಕಳನ್ನು ಅವರು ಹಾಗೆ ಆಕ್ರಮಿಸಿದ್ರು? ಅಲ್ಲಿ ಆಕ್ರಮಿಸಿದ್ರು ರಾಮನ ಉದ್ದೇಶ ವಿರೋಧ ರಾಮನ ಕುರಿತಾಗ. ಯಾವ ಮಕ್ಕಳನ್ನು ಆಕ್ರಮಿಸಿದ್ರು ಅವರು ಹಾಗೆ ಹೇಳ್ತಿದ್ರು ಅಂತ ನೀನು ಹೇಳುವಾಗಲೇ ಗೊತ್ತಾದದ್ದು. ಉಳಿದ 3ರನ್ನಾದ್ರೂ ಕೊಡ್ತೇನೆ ಅಂತ ಹೇಳಿದ್ರೆ, ಯಾರನ್ನು ಬೇಕಾದ್ರೂ ದಂಡಿಸಿ ರಾಮನನ್ನು ಏನು ಮಾಡಬೇಡಿ ಅಂತ ಹೇಳಿದ್ರೆ, ಹಾಗಾದ್ರೆ ಎಲ್ಲರಿಗಿಂತ ದೊಡ್ಡದು ರಾಮ ಅಂತ ಆಯ್ತಲ್ಲ. ಆತಂಕಕ್ಕೊಳಗಾಗುವುದು ಯಾಕೆ? ನಾಳೆ ಅಲ್ವಾ ಪಟ್ಟಾಭಿಷೇಕ? ನಾಳೆ ಅಲ್ವಾ ಪಟ್ಟಾಭಿಷೇಕ? ಇನ್ನು ಏನು ತಿಳಿದ್ರು ಏನು ಮಾಡ್ಲಿಕ್ಕೆ ನಾಳೆ ಅಲ್ವಾ? ಅಲ್ಲ, ನಾಳೆ ಆದ್ದರಿಂದ ನಿನಗೆ ಒಂದು ಪರಿಹಾರ ಮಾಡಿ. ಈಗ ನಾಳೆ ಎಷ್ಟು ಗಳಿಗೆ ಉಂಟು ಅಂತ ಈಗಲೇ ಮಾಡಿ ಮುಗಿದು ಹೋದದ್ದಾದ್ರೆ ನಾಳೆ ಒಂದು ರಾತ್ರಿ ಅವಧಿ ಆದ್ರೂ ಇಲ್ವೋ ಅಂತಲ್ಲ. ರಾತ್ರಿಯಲ್ಲಿ ಏನಾಗಲಿಕ್ಕೆ ಏನು, ಕೆಲವೆಲ್ಲ ರಾತ್ರಿಯಲ್ಲೇ ತೀರ್ಮಾನ. ಹೌದೌದು, ರಾತ್ರಿಯಲ್ಲೇ ತೀರ್ಮಾನ. ಈಗ ತೀರ್ಮಾನ ಆಗಿ ಆಯ್ತಲ್ಲ ಹಗಲಲ್ಲಿ. ಹೌದೌದು, ರಾತ್ರಿಯಲ್ಲಿ ಸಿದ್ಧತೆ ಆಗುದು ನಾಳೆಗೆ. ಅದು ಅಲ್ಲಿ ಸಿದ್ಧತೆ ಆಗಲಿ, ಇಲ್ಲಿ ನಮ್ಮಲ್ಲಿ ಒಂದು ಸಿದ್ಧತೆ ಆಗಲಿ, ಅದನ್ನು ತಡಿ. ಅಲ್ಲಿ ಸಿದ್ಧತೆ ಆಗುದು ನಾಳೆ ನಡೀಲಿಕ್ಕೆ, ನಮ್ಮಲ್ಲಿ ಸಿದ್ಧತೆ ಆಗುದು ನಾಳೆ ತಡೀಲಿಕ್ಕೆ. ಹಾಗಲ್ಲಿ ಹೋಗಿ ತಡೆಯುವುದಲ್ಲ, ನೀನು ನಿನಗಿರುವಂತಹ ಅವಕಾಶವನ್ನು ವಿನಿಯೋಗ ಮಾಡಿಕೊಂಡು ಇದಕ್ಕೆ ಪ್ರತಿಬಂಧಕವನ್ನು ಹುಟ್ಟುಬೇಕು. ಅವಕಾಶವೇ ಇಲ್ಲ ಅಂತ ಹೇಳ್ತೇನೆ. ಎಂತದು ಮಾಡ್ತಾರ? ನೀನೀಗ ಮರೆತೋಗಿದೆ, ನನಗೆ ನೆನಪುಂಟು. ನಾನು ಮರ್ತಿರುವುದು ಈಗ ಎಲ್ಲ ನೆನಪಿದ್ದದೇ ಮರ್ತೋಗ್ತದೆ. ಈಗ ನಿನಗೆ ಅವತ್ತು 2 ವರ ಕೊಟ್ಟಿದ್ದಾರೆ ಅಂತ ನೀನೇ ಬಂದು ಹೇಳಿದ ನಂತರ ಎಲ್ಲಿ ಸಂಬರವಿದೆ ವೈಜಯಂತಪುರ ಅಲ್ಲಿಗೆ ದೇವ ವಿರೋಧಿ, ಹೌದು, ಹೋರಾಟ ತಿಮಿಧ್ವಜ, ಹೌದೌದು, ಅನೇಕ ಸಾಮಂತರು ಒಟ್ಟಿಗಿದ್ದವರೆಲ್ಲ ಕರ್ಕೊಂಡು ನನ್ನನ್ನೇ ರಥದಲ್ಲಿ ಒಟ್ಟಿಗೆ ಹೋದ್ದು ನಾವು. ಅದು ಹಿಂದೆ ವಿವಾಹ ಆದ ಹೊಸದರಲ್ಲಿ ಮರಳಿ ಬಂದ ಮೇಲೆ ನೀನೇ ನನ್ನ ಹತ್ರ ವಿಷಯ ಹೇಳಿ ಈಗೀಗಾಯ್ತು ಮಂತರ ಅಂತ ಅಲ್ಲಿ ಯುದ್ಧ ವರ್ತಮಾನ. ಹೌದೌದು, ನಾನು ನಿನ್ನಲ್ಲಿ ಹೇಳದ್ದೇನುಂಟು ಎಲ್ಲ ಹೇಳಿದ್ದೆ. ಮೂರ್ಛೆ ಹೋದಾಗ ನೀನು ಶೈತ್ಯೋಪಚಾರ ಮಾಡಿದ್ದು, ನಾನೇ ರಥ ಮುನ್ನಡೆಸಿ ಬದಿಗಿಳಿಸಿದ್ದು. ಹೌದೌದು, ಅಲ್ಲಿ ವಿಜಯ ಹೊಂದುವುದಕ್ಕೆ ನಿನ್ನ ಸಾಮರ್ಥ್ಯವೇ ಕಾರಣವಾದದ್ದನ್ನು ಹಾಗೆ ಹೇಳಿದ್ದಲ್ವೇ? ನಾನು ವಿಜಯ ಹೊಂದಿಸಿದ್ದು ಅಂತ ನಾನು ಹೇಳಿದ್ದಲ್ಲ, ಅವರು ಹೇಳಿದ್ದು. ನನ್ನ ವಿಜಯ ನಿನ್ನಿಂದ ಕೈತ ವರ ಕೊಡ್ತೇನೆ ಅಂತ ಹೇಳಿದ್ರೆ ಅಲ್ವಾ?
ಹೊರ ಕೊಡ್ತೇನೆ ಅಂತ ಹೇಳಿದ್ರು ಅಂತ. ಬೇಕಾದಾಗ ಕೇಳ್ತೇನೆ ಅಂತ ಆದ್ರೆ ಹೇಳಿದ್ರು, ಈಗ ಬೇಡ ಆಗ್ಲಿ ತಪ್ಪದೆ. ಈಗ ಬೇಕು ಅಂತ ಹೇಳಿದ್ದಾಯ್ತು. ನಾನು ನೀನು ಯಾವುದೋ ಪ್ರಕರಣ ನೆನಪಿಸ್ತಿದ್ದ ಆ ಗುಂಗಿನಲ್ಲಿದ್ದೇನೆ, ಈಗ ಅದನ್ನು ಹೌದು, ಬದಿಗೆ ಸರಿಸಿದ್ರು ಜೀವ ಇದ್ದವರನ್ನು. ಆವತ್ತೀಗ ದೇವ ಸಹಾಯಕ ಬೇಕಾಗಿ ತಿನ್ನಿದ್ವ ಜನನು ಬಂದರು. ಇವತ್ತೀಗ ನಾವು ದೇವ ಸಹಾಯಕ್ಕಾಗಿ ಭರತನಿಗೆ ಪಟ್ಟಾಗಬೇಕು, ನಿಮ್ಮ ಉದ್ದೇಶ ಪೂರ್ತಿ ಆಗಬೇಕು. ದೇವೋಪನಾದಂತಹ ಪುತ್ರ ಭರತನಿಗೆ. ಯಾಕಂದ್ರೆ ಇದು ದೈವ ಸಂಕಲ್ಪ ಅಂತ ನೀನಾಗ ಹೇಳಿದ್ಯಲ್ಲ, ಹೌದು. ನಾನು ಅದನ್ನೇ ಪುಷ್ಟಿ ಮಾಡಿದ್ದೀಗ.